ಹಾಯ್ ನಮಸ್ತೆ ಬೆಂಗಳೂರು. ಇವತ್ತೇನಪ್ಪ ಅಂತಂದರೆ ವೀಕ್ ಆಫ್ ಇತ್ತು. ಸೊ ನಮಾಜ್ ಇರುತ್ತೆ, ಅದಕ್ಕೋಸ್ಕರ ವೀಕ್ ಆಫ್ ತೊಗೊಂಡಿರ್ತೀನಿ ಶುಕ್ರವಾರ ವೀಕ್ ಆಫ್ ಇದೆ. ನನ್ನ ಫ್ರೆಂಡು ಇಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಅಂತ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ನಾನು ಹಿಂಗಿರುತ್ತೆ ಅಂತ ಅವ್ರಿಗೋಸ್ಕರ ಅವ್ರ ಜೊತೆ ಹೋಗ್ತಾ ಇದ್ದೀನಿ, ಹೆಂಗಿರುತ್ತೆ ಅಂತ. ಬನ್ನಿ ಹೋಗ್ತಾ ಇದ್ದೀನಿ, ಹೆಂಗಿದೆ ಅಂತ ಡೆಲಿವರಿ ಬಾಯ್ ಕೆಲಸ ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ ನಡೀರಿ ಹೋಗ್ತಾ ಇದ್ದೀವಿ. ಯಾವುದಾದ್ರು ಡೆಲಿವರಿ ಬರುತ್ತಾ ಅಂತ ನಮ್ಮ ಫ್ರೆಂಡ್ ಚೆಕ್ ಮಾಡ್ತಾ ಇದ್ದಾರೆ, ಆದರೆ ಯಾವುದೂ ಇನ್ನೂ ಬಂದಿಲ್ಲ, ಬಾಕ್ಸಿಗೆ ಬಿದ್ದಿಲ್ಲ ಇನ್ನೂ. ನೋಡೋಣ ಮುಂದೆ ಬೀಳುತ್ತಾ ಅಂತ. ಸೊ ಬೆಂಗಳೂರಲ್ಲಿ ಜಾಸ್ತಿ ಜನ ಈ ಯಂಗ್ ಯೂತ್ ಏನಿದ್ದಾರೆ ಪ್ರತಿಯೊಬ್ಬರೂ ಇಲ್ಲಿ ಕೆಲಸ ಮಾಡೋದು ಡೆಲಿವರಿ ಬಾಯಿಗೆ ಕೆಲಸ ಮಾಡ್ತಾರೆ. ಅವರು ತಿಂಗಳಿಗೆ ಎಷ್ಟೆಲ್ಲ ದುಡಿತಾರೆ ಅಂತಂದರೆ 60,000 to 70,000ವರೆಗೂ ಈ ಡೆಲಿವರಿ ಕೆಲಸದಲ್ಲಿ ಬಾಯಿಗೆ ಕೆಲಸ ಮಾಡ್ತಾರೆ. ನೋಡಿ, ಯಾವುದೇ ಕೆಲಸ ಆಗಲಿ ಏನಾಗಲಿ ನಿಯತ್ತಾಗಿ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಯಾವ ಕೆಲಸ ಆದ್ರೂ ಅದರಿಂದ ನಮಗೆ ಒಂದು ದನ ಸಿಗುತ್ತೆ ಅನ್ನೋದಾದರೆ ಅದು ಕೆಲಸ ಯಾವುದು ಕೀಳಾಗಿ ಕಾಣಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ. ಯಾವುದಾದ್ರೂ ಡೆಲಿವರಿ ಒಂದು ಬಾಕ್ಸ್ ಬೀಳುತ್ತಾ ಅಂತ, ಬಿದ್ದರೆ ಹೋಗಿ ಎತ್ಕೊಂಡು ಅದನ್ನು ಹೋಗಿ ಅವ್ರಿಗೆ ಓಕೆ ಮಾತಾಡ್ಸೋಣ. ನೋಡಿ, ಈ ಥರ ಡೆಲಿವರಿ ಬಾಯ್ಗಳು ಕೆಲಸ ಮಾಡ್ತಾರೆ. ನೋಡಿ ಓಕೆ, ನೋಡಿ ಇವರು ಸ್ವಿಗ್ಗಿ ಕೆಲಸ ಮಾಡ್ತಾರೆ. ಸಾರಿ ಒಬ್ಬರು ನೋಡಿ, ಒಬ್ಬರು ಡೆಲಿವರಿ ಬಾಯ್ ಸಿಕ್ಕಿದ್ರು. ಸೊ ಅವರು ಯಾವುದೂ ಡೆಲಿವರಿ ಇಲ್ಲ ಅಂತ, ಯಾವುದು ಬಾಕ್ಸಿಗೆ ಬಿದ್ದಿಲ್ಲ ಅಂತ ವೇಟ್ ಮಾಡ್ತಾಯಿದ್ರು. ಡೆಲಿವರಿ ಆಗುತ್ತಾ ಅಂತ ವೇಟ್ ಮಾಡ್ತಾಯಿದ್ರೆ. ನಮ್ಮ ಫ್ರೆಂಡ್ ಕೂಡ ವೇಟ್ ಮಾಡ್ತಾಯಿದ್ರೆ ಡೆಲಿವರಿ ಯಾವುದಾದ್ರು ಬಾಕ್ಸಿಗೆ ಬೀಳುತ್ತಾ ಅಂತ. ಯಾವ ಏನ ಬರುತ್ತೆ ಏನೋ ಗೊತ್ತಿರೋಲ್ಲ, ಒಟ್ಟಲ್ಲಿ ಬರುತ್ತೆ. ಅದು ಕಿಲೋಮೀಟರ್ ಮೇಲೆ ಅದು ಅಮೌಂಟ್ ಇರುತ್ತೆ ಅದ್ರ ಮೇಲೆ. ಸೊ ಹೋಗೋಣ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಫ್ರೆಂಡು ಹೇಳ್ತಾ ಇದ್ದಾರೆ, ನೋಡೋಣ. ನನ್ನ ವೀಕ್ ಆಫ್ ಅಂತ ಇವತ್ತು ಹಂಗೆ ಬಂದೆ ನಮ್ಮ ಫ್ರೆಂಡ್ ಜೊತೆಗೆ. ಬನ್ನಿ ಹೋಗೋಣ. ಎಷ್ಟು ಜನ ಇದ್ದಾರೆ ಏನೋ, ಸಾಕಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಡೆಲಿವರಿ ಕೆಲಸ ಮಾಡೋರು. ನೋಡಿ, ಹಿಂದೆ ಕಾಣ್ತಾ ಇರ್ಬೋದು ನಿಮಗೆ ಹೆಂಗೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ ಅಂತ. ಓಕೆ ಬನ್ನಿ. ಸೊ ನಮ್ಮ ಫ್ರೆಂಡು ನಾವು ಬಂದಿದ್ವಿ, ಯಾವುದಾದ್ರೂ ಒಂದು ಡೆಲಿವರಿ ಬರುತ್ತಾ, ಡೆಲಿವರಿ ಸಿಗುತ್ತಾ ಅಂತ. ಯಾವುದೂ ಸಿಗಲಿಲ್ಲ, ಹಾಗಾಗಿ ಒಂದು ಟೀ ಕುಡಿಯೋಣ ಅಂತ ಬಂದ್ವಿ ಇಲ್ಲೇ ನಾನು ನಮ್ಮ ಫ್ರೆಂಡು. ಸೊ ನೋಡೋಣ, ಟೀ ಕುಡಿದು ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಅಂತ ನೋಡಿಕೊಂಡು ಹೋಗೋಣ ಅಂತ ನೆಕ್ಸ್ಟ್. ಓಕೆ ನಮ್ಮ ಫ್ರೆಂಡ್ಗೆ ಒಂದು ಆರ್ಡರ್ ಸಿಕ್ತು. ಸೊ ಆ ಆರ್ಡರ್ನ ತೊಗೊಂಡು ಇವಾಗ ಅವ್ರ ಮನೆಯಾಗ ಮುಟ್ಟಿಸ್ಬೇಕಂತೆ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಒಂದು ಆರ್ಡರ್ ಬಂತಂತೆ, ಅದಕ್ಕೆ ಮುಟ್ಟಿಸ್ಬೇಕು. ಆ ಆರ್ಡರ್ ಬಂತು. ಸೊ ಅದನ್ನು ಮುಟ್ಟಿಸ್ಕೊಂಡು ಅಲ್ಲಿ ಆರ್ಡರ್ ಅವ್ರ ಕೈಲಿ ತಲುಪಿದ್ಮೇಲೆ ಆ ಅಮೌಂಟ್ ಜನರೇಟ್ ಆಗುತ್ತೆ. ಓಕೆ, ನಮ್ದಲ್ಲ, ನಮ್ಮ ಫ್ರೆಂಡ್ ಇದ್ದಾನೆ. ಸೊ ಅದಕ್ಕೆ ಓಕೆ ಬನ್ನಿ. ಇವಾಗ ಜಸ್ಟ್ ನಾವು ರೀಚ್ ಆದ್ವಿ ರೆಸ್ಟೋರೆಂಟ್ಗೆ. ಈ ರೆಸ್ಟೋರೆಂಟ್ ಇಲ್ಲಿಂದ ತೊಗೊಂಡು ನಾವು ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು. ಕೊಟ್ಟ ಮೇಲೆ ಅಲ್ಲಿಂದ ಅಮೌಂಟು ಜನರೇಟ್ ಆಗುತ್ತೆ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ 4 ನಿಮಿಷ ಇದೆ. ಇನ್ನೂ 4 ನಿಮಿಷ ಆಗುತ್ತಂತೆ ರೆಡಿ ಆದಮೇಲೆ ಹೋಗಿ ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ಕಸ್ಟಮರ್ಗೆ ರೀಚ್ ಮಾಡಬೇಕು. ರೀಚ್ ಆದಮೇಲೆ ಅಮೌಂಟ್ ಜನರೇಟ್ ಆಗುತ್ತೆ. ಅದು ಎಷ್ಟು ಅಮೌಂಟ್ ಸಿಗುತ್ತೆ ಒಂದು ಡೆಲಿವರಿಯಿಂದ ಅಂತ ನಿಮ್ಗೆ ಹೇಳ್ತೀನಿ. ಅಲ್ಲಿಂದ ನಾವು ಒಂದು 100 ಡೆಲಿವರಿ ಲೆಕ್ಕ ಅಂದರೆ ಡೈಲಿ ಇವ್ನ ಸೆಡೆ ನನ್ನ ಮಗ 50 ಎಷ್ಟಾಗುತ್ತೆ? 30 ಮಾಡೋದು. ಅದು ನಾನು ಮಾತಾಡೋದು ಇರಲ್ಲ ಅದರಲ್ಲೆಲ್ಲ. ಹೌದಿಲ್ಲ? ಓಕೆ, ಒಂದು ಡೈಲಿ ಒಂದು 30 ಡೆಲಿವರಿ ಕೂಡ ಮಾಡ್ಬೋದು. 1500 ಆಗುತ್ತೆ ಅಂತ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಅಂತಂದ್ರೆ ನೋಡಿ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಈ ಮೊಬೈಲ್ ತೋರಿಸ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಮೊಬೈಲಲ್ಲಿ ಹಿಂಗಿರುತ್ತೆ ಪ್ರೊಸೆಸ್ಸು. ಅದನ್ನು ಸ್ಕ್ಯಾನ್ ಮಾಡಿ ಆಮೇಲೆ ಇಲ್ಲಿ OTP ಹಾಕಬೇಕು. ಇದಾದಮೇಲೆ ಜನ್ರೇಟ್ ಆಗುತ್ತೆ. ಆಮೇಲೆ ಅದನ್ನು ನಾವು ಪಿಕಪ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿವರೆಗೂ ಪಿಕಪ್ ಮಾಡೋಕ್ಕೆ ಬರಲ್ಲ. ನೋಡಿ ಈ ಥರ ಬರುತ್ತೆ. ಇವಾಗ OTP ಹಾಕ್ಕೊಂಡು ಜನ್ರೇಟ್ ಮಾಡ್ಕೊಂಡು ಹೋದರೆ ಓಕೆ ಬನ್ನಿ. ಕಸ್ಟಮರ್ ಲೊಕೇಶನ್ 30 ಮೀಟರಲ್ಲಿ ಇದ್ದಾರೆ. 30 ಮೀಟರಲ್ಲಿ ಇದ್ದಾರೆ. ನೋಡಿ, ತುಂಬ ಕಡಿಮೆ, 30 ಮೀಟರಲ್ಲಿ ಅಷ್ಟೇ ಇದಾರಂತೆ. ಹೋಗಿ ಮುಟ್ಟಿಸ್ಬಿಟ್ರೆ ಎಷ್ಟು ಬರುತ್ತೆ ಅಮೌಂಟ್ ಅಂತ ಹೇಳ್ತೀನಿ. ಬನ್ನಿ
80 ಫೀಟ್ ರೋಡ್. ಅದು ಸ್ಟೋರು, ಇದು ಮನೆ ಆಪೋಸಿಟ್ ಅಷ್ಟೇ. ಇಷ್ಟೇ ಇರೋದು, ಒಂದು 2 ಹೆಜ್ಜೆ ಬರೋಕ್ಕಾಗಲ್ಲ. ಡೀಲರ್ ಕೊಡ್ತಾರೆ ನೋಡಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಸ್ಟೋರ್ ಆ ಕಡೆ, ಕಸ್ಟಮರ್ ಮನೆ ಇರೋದು ಈ ಕಡೆ. ನಾವು ಕೊಡಾಕಂತ ಬಂದ್ವಿ ಅಷ್ಟೇ. ಇಷ್ಟೇ ಇರೋದು, 2 ಹೆಜ್ಜೆ ಬರೋಕ್ಕಾಗಲ್ಲ ಇಲ್ಲಿ. ಎಲ್ಲನೂ ಸ್ವಿಗ್ಗಿ ಜೊಮ್ಯಾಟೊ ತುಂಬ ಕೊಡ್ಬಾರ್ದು. ಸೊ ಅಷ್ಟು ತೊಂದರೆಗಳಾಗ್ಬಿಟ್ಟಾರೆ ಬೆಂಗಳೂರು ಜನ. ಓಕೆ ಬನ್ನಿ, ಹೇಳ್ಕೊಟ್ಟು ಆಮೇಲೆ ಯಾರು ಲೇಡೀಸ್ ಬರ್ತಾರೆ ಬಾಯ್ಸ್ ಬರ್ತಾರೆ ಗೊತ್ತಿಲ್ಲ. ನೋಡಿ ನೆಕ್ಸ್ಟ್ ಆರ್ಡರ್ ಒಂದು ಅಪೋಸಿಟಿಂದ ಈ ಕಡೆಯಿಂದ ಒಂದು 2 ಹೆಜ್ಜೆ ತೊಗೊಂಡು ಕೊಡೋದಕ್ಕೆ ಎಷ್ಟು ಅಮೌಂಟ್ ಬಂತು ಅಂತ ಹೇಳ್ತೀನಿ ನೋಡಿ. ಎಷ್ಟು ಬಂತು? ಲಾಸ್ಟ್ ಆರ್ಡರ್ ಬಂದು 35 ರುಪೀಸ್ ಬಂತು. 2 ಹೆಜ್ಜೆಗೆ 35 ರುಪೀಸ್. ನೋಡಿ ತೋರಿಸ್ತೀನಿ. 35 ರುಪೀಸ್. 35 ರುಪೀಸ್ ನೋಡಿ. 2 ಹೆಜ್ಜೆಗೆ ಇಲ್ಲಿಂದ ಅಪೋಸಿಟ್ನಿಗೆ ತೊಂಬರಕ್ಕೆ 35 ರುಪೀಸ್ ಸಿಕ್ತು. ಅದ್ಭುತಪ್ಪ. ಇದರಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಅದ್ಭುತ ಅನಿಸುತ್ತೆ. 2 ಹೆಜ್ಜೆಗೆ 35 ರೂಪಾಯಿ ಕೊಡ್ತಾರಪ್ಪ. ಬರೀ ನೆಕ್ಸ್ಟ್ ಆರ್ಡರ್ ಸಿಕ್ತಂತೆ. ಸೊ ಹೋಗೋಣ, ನೆಕ್ಸ್ಟ್ ಆರ್ಡರ್ ಅದು ಎಷ್ಟು ದೂರ ಇದೆ ಏನಿದೆ ಅಂತ ನೋಡೋಣ. ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ನೋಡೋಣ ಅಂತ ಬನ್ನಿ.